ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ನಾಳೆ ಸಂಡೇ ಹಬ್ಬ, ಸೊ ಇವತ್ತು ಸ್ಯಾಟರ್ಡೇ ಅಮಾವಾಸ್ಯೆ ಇವತ್ತು. ಇನ್ನು ನಾನಂತೂ ಇವತ್ತು 6:30ಗೆ ಎದ್ದೆ. 6:30ಗೆ ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದು ಹಾಗೆ ಒಂದು 10 ಮಿನಿಟ್ಸ್ ವಾಕ್ ಮಾಡೋಣ ಅಂತ ಟೆರಸ್ ಮೇಲೆ ಬಂದಿದ್ದೀನಿ. ಆ್ಯಂಡ್ ಇವಾಗ 6:45ಗೆ ಕರೆಕ್ಟ್ ಸೂರ್ಯ ಹುಟ್ಟಿದ್ದಾರೆ. ಸೊ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ವಾವ್, ತುಂಬ ಚೆನ್ನಾಗಿದೆ ಅಲ್ವಾ? ನಮ್ಮದಂತೂ ಆಲ್ಮೋಸ್ಟ್ ಮನೇಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿದೆ. ಇನ್ನು ಇವತ್ತು ನೆಲ ಒರೆಸೋದು, ಸ್ನಾನ ಮಾಡೋದು, ಇನ್ನು ಅಮಾವಾಸ್ಯೆ ಅಲ್ವಾ ಇವತ್ತು. ಸೊ ಹಾಗಾಗಿ ಇನ್ನು ಇವತ್ತು ಪೂಜೆ ಮಾಡೋದು ಅಷ್ಟು ಮಾತ್ರ ಇದೆ. ಇನ್ನು ಅದು ಮುಗಿದ್ರೆ ಇನ್ನು ಈವ್ನಿಂಗಿಂದನೇ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ನಾಳೆ ಹಬ್ಬ ಆಗಿರೋದ್ರಿಂದ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಆ್ಯಂಡ್ ನಾಳೆ ಕೂಡ ಹಬ್ಬದ ವ್ಲಾಗ್ ಅಂತೂ ಮಾಡ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೀಡಿಯೋಸ್ನ ಮಾತ್ರ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ನಮ್ಮ ವಾಕಿಂಗ್ ಅಂತೂ ಆಯಿತು. ಟೈಮ್ ನೋಡಿದ್ರೆ ಆಲ್ರೆಡಿ 7 o'clock ಆಗ್ತಿದೆ. ಇನ್ನು ಮನೆಗೆ ಹೋಗ್ಬಿಟ್ಟು ಟೀ ಪ್ರಿಪೇರ್ ಮಾಡಬೇಕು. ನಮ್ಮ ಅತ್ತೆ ಮಾವ ಆಲ್ರೆಡಿ ಇಬ್ಬರು ಕೂಡ ಎದ್ದಿದ್ದಾರೆ. ಆ್ಯಂಡ್ ನಮ್ಮ ಮಾವ ಅಂತೂ ಪೂಜೆ ಮಾಡ್ತಾಯಿದ್ದಾರೆ. ಸೊ ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಅವರು ಬೇಗನೆ ಎದ್ದು ಪೂಜೆ ಮಾಡ್ತಿದ್ದಾರೆ. ನಾವೇ ಲೇಟಾಗಿ ಎದ್ದಿದ್ದೀವಿ ನೋಡಿ. ನಮ್ಮ ಮಾವ ಪೂಜೆ ಮಾಡಿಬಿಟ್ಟು ವಾಕಿಂಗ್ ಹೋಗಿದ್ದಾರೆ. ನಾನಂತೂ ಇವಾಗ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಸೈಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈಗ ನಾವಂತೂ ಆಚೆ ಕೂತ್ಕೊಂಡು ಟೀನ ಕುಡಿತಾ ಇದ್ದೀವಿ. ಇವತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಬೇಗನೆ ಮಾಡಿದ್ದಾಯಿತು. ಬಿಕಾಸ್ ಮಾವ ಅವರೆಲ್ಲೋ ಆಚೆ ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ಇನ್ನು ಉಪ್ಪಿಟ್ಟೆ ಈಸಿ ರೆಸಿಪಿ ಅಂತ ಮಾಡಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಪಪ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನು ಸಾಂಬಾರು ಕೂಡ ಮಾಡಿಟ್ಟು ಇವಾಗ ಇನ್ನು ಕಿಚನಲ್ಲಿ ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಇವಾಗ ನೆಲ ಒರೆಸ್ತಾ ಇದ್ದೀನಿ. ಇನ್ನು ನೆಲ ಒರೆಸೋದೊಂದು ಮುಗೀತು ಅಂದರೆ ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸೋದು, ನಾನು ಸ್ನಾನ ಮಾಡಿ ಇನ್ನು ಪೂಜೆ ಸಾಮಾನೆಲ್ಲ ತೊಳೆಯೋದಿದೆ. ಸೊ ಅದು ಸ್ವಲ್ಪ ಬಾಕಿ ಇದೆ, ಅದೇ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ. ಕೆಲಸ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡೆ, ಅರೌಂಡ್ 10 ಮಿನಿಟ್ಸ್. ಆ ಗ್ಯಾಪಲ್ಲಿ ನಾನಂತೂ ಇಲ್ಲಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಟಿ ವಿಯಲ್ಲಿ ಸರಿಗಮಪ ನೋಡಿಕೊಂಡು. ನೋಡಿ ಗವ್ಯ ಮಲಗಿದ್ದಾಳೆ. ನಮ್ಮ ಗವ್ಯ ಸ್ನಾನ ಮಾಡಲ್ವಾ ನೀವು? ಈಗ ಸ್ನಾನ ಮಾಡೋಣ ನೋಡಿ. ಟಿ ವಿಯಲ್ಲಿ ಸರಿಗಮಪ ಬರ್ತಾ ಇದೆ, ನೋಡ್ತಾ ಇದ್ದಾರೆ ಇಬ್ಬರೂ. ಗುಡ್ ಗರ್ಲ್ಸ್ ಇಬ್ಬರು. ಗವ್ಯ. ಸೊ ಮನೇಲಂತೂ ಎಲ್ಲ ಕೆಲಸ ಮುಗೀತು. ನೆಲ ಒರೆಸಿದ್ದು, ಪಾತ್ರೆ ತೊಳೆದಿದ್ದು, ಅಡುಗೆ ಮಾಡಿದ್ದು ಎಲ್ಲ ಆಯಿತು. ಇನ್ನು ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ. ಇನ್ನು ಬೆಳಗ್ಗೆನೇ ನಮ್ಮ ಮಾವ ಅವರು ಆಲ್ರೆಡಿ ಒಂದು ಟೈಮ್ ಪೂಜೆ ಮಾಡಿದ್ದಾರೆ. ನಾನಂತೂ ಈವ್ನಿಂಗ್ ಪೂಜೆ ಮಾಡ್ತೀನಿ. ಸೊ ನಮ್ಮ ಮಕ್ಕಳಂತೂ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಏನು ಮಾಡ್ತಿದ್ದೀರಾ ಇಬ್ಬರು? ಮತ್ತೆ ಇರೋ ತಾತ ಬಂತು, ಹೇಳ್ತೀನಿ. ಬಂತು, ಕ್ಲೋಸ್ ಮಾಡಿ. ಅದೆಲ್ಲ ಏನು ತೊಗೋಬಾರ್ದು. ಗುಡ್ ಗರ್ಲ್ಸ್ ಎಲ್ಲ ಕ್ಲೋಸ್ ಮಾಡಿ. ಬನ್ನಿ ಬೇಗ ಸ್ನಾನ ಮಾಡಿಸ್ತೀನಿ. ಬ್ರೇಕ್ಫಾಸ್ಟ್ ಅಂತೂ ಉಪ್ಪಿಟ್ಟು ಮಾಡಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಪಪ್ಸಾರು ಮಾಡಿದ್ದೀನಿ. ಅದಕ್ಕೆ ರೈಸು ಮುದ್ದೆ ಮಧ್ಯಾಹ್ನ ಮಾಡ್ಕೋಬೇಕು. ಇನ್ನು ಮನೇಲಂತೂ ಎಲ್ಲ ಕೆಲಸ ಮುಗ್ದೋಯ್ತು. ಇವಾಗ ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇನ್ನು ಈವ್ನಿಂಗ್ ಅಂತೂ ಪೂಜೆ ಮಾಡ್ತೀನಿ. ಯುಗಾದಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಫುಲ್ ಕೆಲಸ ಅಲ್ವಾ. ಸ್ವಲ್ಪ ಜನ ಗಂಡು ಮಕ್ಕಳು ಕೂಡ ಮನೇಲಿ ಮಾಡ್ತಿರ್ತಾರೆ. ನಮ್ಮ ಮನೇಲಿ ಕೂಡ ನಮ್ಮ ಅತ್ತೆ ಮಾವ ಇಬ್ಬರು ಕೂಡ ನನಗೆ ಹೆಲ್ಪ್ ಮಾಡಿಕೊಟ್ರು. ನಾನಂತೂ ಒಂದು 3 to 4 ಡೇಸಲ್ಲಿ ಕೆಲಸ ಮಾಡಿದ್ದಾಯಿತು. ಡೈಲಿ ಸ್ವಲ್ಪನೇ ಮಾಡ್ಕೊಂಡ್ವಿ. ಒಂದೇ ದಿನದಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ತುಂಬ ಸ್ಟ್ರೆಸ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ಇನ್ನು ನಾನು, ನಮ್ಮ ಅತ್ತೆ, ನಮ್ಮ ಮಾವ 3 ಜನ ಕೂಡ ಸ್ವಲ್ಪನೇ ಡೈಲಿ ಕೆಲಸ ಮಾಡಿ ಎಲ್ಲ ಮುಗಿಸಿದ್ದಾಯಿತು. ಇನ್ನು ನಾಳೆ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಷ್ಟೇನಾ. ಸೊ ಅದೆಲ್ಲ ಮನೆ ಕ್ಲೀನಿಂಗ್ ಆಯಿತಾ, ಏನು ಮಾಡ್ತಿದ್ದೀರಾ ಏನು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಓಕೆ, ಏನು ಮಾಡ್ತಿದ್ಯಾ ರೂಮಲ್ಲಿ? ಏನದು? ಅಯ್ಯೋ ನೋಡಿ, ತಾತ ರೂಮಲ್ಲಿ ಬಂದು ಏನು ಮಾಡ್ತಿದ್ಯಾ? ಏನು ಸ್ವೀಟು? ಅಶ್ವತ್ಥಗಂಧ ತಾನೇ ಅದು? ಚೆನ್ನಾಯ್ತಾ? ಸರಿ ಆಯ್ತು, ತಿನ್ನು. ಇಬ್ಬರು ಕಳ್ಳರು ಬಂದು ಸ್ವೀಟ್ ತಿಂತಿದ್ದೀರಾ?
ನೋಡಿ ನಮ್ಮಮ್ಮ ವಾಟರ್ ಮಿಲನ್ ಕಟ್ ಮಾಡಿದ್ದಾರೆ. ಒಳಗಡೆ ರೆಡ್ ಕಲರ್ ಇರುತ್ತೆ. ಏನು ಚಿಕ್ಕ ಚಿಕ್ಕದಾ? ಸಾಕ ಅಮ್ಮ ಎರಡು ತಿಂದ್ಬಿಟ್ಟು ಇದರಲ್ಲೇ ಹಾಕು. ತಿಂತಾ ಇದ್ದಾರೆ. ಏನು ತಿಂತಿದ್ದೀರಾ? ವಾಟರ್ ಮಿಲನ್. ವಾಟ್ ಈಸ್ ದಟ್? ವಾಟರ್ ಮಿಲನ್. ವೆರಿ ಗುಡ್. ಮೂರು ತಿನ್ನಿ ಫ್ರೆಂಡ್ಸ್. ಈ ಥರ ಜಡೆ ಹಾಕಿದ್ದೀನಿ ಗವ್ಯಾಗೆ. ವಾವ್, ಎರಡು ಚೆನ್ನಾಗಿ ಗವಿ ಈ ಕಡೆ ನೋಡು. ವಾವ್, ಸೋ ಕ್ಯೂಟ್ ಗರ್ಲ್. ಕ್ರೀಮ್ ಮಾಡ್ಕೊತಿದ್ದಾಳೆ. ಮಾಡ್ಕೊ. ವಾವ್, ಸೂಪರ್. ಓಕೆ, ಬಾ ಈ ಕ್ರೀಮ್ ಅಪ್ಲೈ ಮಾಡ್ಕೊ ಫೇಸ್ಗೆ. ಕ್ಯೂಟ್ ಗರ್ಲ್, ಚೆನ್ನಾಗಿ ಮಾಡ್ಕೊ. ಇಲ್ಲ ನೋಡು, ಇಲ್ಲೆಲ್ಲ ಹಂಗೆ ಇದೆ ನೋಡು. ಏಯ್ ಇಲ್ಲಿ ವೆರಿ ಗುಡ್. ನೆಕ್ಸ್ಟ್ ಏನು ಹಾಕೋದು? ಪೌಡರಾ? ಓಕೆ. ಆಯ್ತು ಇಲ್ವಾ? ಇದರಲ್ಲಿ ಇರುತ್ತೆ ಹೇಳು, ಹಾಕೋ. ಅದೇ ಸ್ವಲ್ಪ ಆಮೇಲೆ ಹಾಕ್ತೀನಿ. ಓಕೆನಾ? ಹಾಕೋ. ನೀಟಾಗಿ ಹಾಕೋ. ಈ ಸೈಡ್ ಹಾಕ್ಕೊಂಡೇ ಇಲ್ಲ, ಈ ಸೈಡ್ ಅಷ್ಟೇ ಹಾಕ್ಕೊಂಡೆ. ನೀಟಾಗೆ ಕೊಡಿಲ್ಲ, ನಾನು ಹಾಕ್ತೀನಿ. ಕ್ಲೋಸ್ ಯುವರ್ ಐಸ್. ಸೂಪರ್. ಎಲ್ಲಿ ನೋಡಿ ಗಮ್ಯ ಎಷ್ಟು ಚೆನ್ನಾಗಿ ಒಬ್ಳು ರೆಡಿ ಆಗಿದ್ದಾಳೆ. ಗುಡ್ ಗರ್ಲ್. ವೇಟ್ ಗಮ್ಯ. ವಾ, ಸೂಪರ್. ಬ್ಯೂಟಿಫುಲ್ ಆಂಜಲ್ಸ್ ಆರ್ ರೆಡಿ. ಸೂಪರ್. ಫೋಟೋ ಬೇಕಾ? ಯು ವಾಂಟ್ ಫೋಟೋ? ಓಕೆ, ವೇಟ್, ಐ ವಿಲ್ ಕ್ಯಾಪ್ಚರ್. ವಾಂಟ್ ಫೋಟೋ ದಿಸ್ ಪೋಸ್? ಓ, ಸೂಪರ್. ಓಕೆ, ಐ ಕ್ಯಾಪ್ಚರ್ಡ್. ವೆರಿ ಗುಡ್. ಏನು ಮಾಡ್ತಿದ್ದೀರಾ ಇಬ್ರು? ಫೋಟೋಸ್ ತೆಗಿತಿದ್ದೆ ಗಮ್ಯ. ಗವ್ಯ ಪೋಸ್ ಕೊಡ್ತಿದ್ದಾಳೆ. ಓಕೆ, ನೆಕ್ಸ್ಟ್ ಪೋಸ್. ಎಲ್ಲಿ ನೋಡಿ ಈ ಕ್ಯಾಮ್ರಾ ನೋಡಿ. ಶೋ ಮಿ ಯುವರ್ ಕ್ಯಾಮ್ರಾ ಗಮ್ಯ. ವಾವ್, ನೈಸ್ ಕ್ಯಾಮ್ರಾ. ವೆರಿ ಗುಡ್. ಓಕೆ ತೆಗಿ. ಗವ್ಯ ನೀನು ನಿಂಚೋಣ ಬಂಗಾರ. ಫೋಸ್ ಕೊಡು. ಇನ್ನೊಂದು ನೆಕ್ಸ್ಟ್. ಆ ಥರನಾ? ಓಕೆ, ಕ್ಲಿಕ್. ಮುಗೀತು. ನೆಕ್ಸ್ಟ್. ಅದನ್ನ ಹಂಗೆ ತಿಂತಾ ಇರಬೇಕು. ಓಕೆ, ವೆರಿ ಗುಡ್. ಫೋಟೋ ಶೂಟ್ ನಡೀತಿದೆ ಇಲ್ಲಿ. ಗವ್ಯ ಫೋಸ್ ಚೆನ್ನಾಗಿ ಕೊಡ್ತಾಳೆ, ಗಮ್ಯ ಫೋಟೋಸ್ ಚೆನ್ನಾಗಿ ತೆಗಿತಾಳೆ. ವೆರಿ ಗುಡ್. ಏಯ್ చూపిస్తావా? ఓకే, అదే వస్తాను, ఆగు ఒక్క నిమిషము. చూపి నీ బొట్టు చూపి. ವಾ, ಬೊಟ್ಟು ಯಾರು ಇಟ್ಕೊಂಡಿದ್ದು? ನೀನೇ ಇಟ್ಕೊಂಡ? ಜೇಜಿ ಕೈ ಮುಗ್ದಾ? ಓ, ಈಗ ಈವ್ನಿಂಗ್ ಟೈಮಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿ ಬಂದ್ವಿ, ನಾನು ಗಮ್ಯ ಇಬ್ಬರು. ಇನ್ನು ದೇವ್ರಿಗೆ ಕೈ ಮುಗಿದು ರಿಟರ್ನ್ ಹೋಗ್ತಾ ಇದ್ದೀವಿ. ಚಾನಲ್ಲು ನೀರೇ ಇಲ್ಲ ಇಲ್ಲಿ ನೋಡಿ, ನೀರೆಲ್ಲ ಇಲ್ಲ, ಸ್ವಲ್ಪ ಇದೆ ನೀರಿಲ್ಲ ಕಂದ. ಹಾಂ, ನೀರಿನ್ನೂ ಬಿಟ್ಟಿಲ್ವಲ್ಲ ಮಾರಿಕಣಿವೆ ಡ್ಯಾಮಿಂದ, ಅದಕ್ಕೆ. ಸರಿ ಬಾ ಹೋಗೋಣ, ಟೈಮ್ ಆಯಿತು. ಸೊ ಮಾರಿಕಣಿವೆಯಿಂದ ಡ್ಯಾಮ್ ಬರೋ ನೀರೆಲ್ಲ ಕೂಡ ಇದೇ ಚಾನಲಲ್ಲೇ ಹೋಗುತ್ತೆ.
ಸೊ ಸದ್ಯಕ್ಕೆ ನೀರು ಬಿಟ್ಟಿಲ್ಲ. ಡ್ಯಾಮಲ್ಲಿ ನೀರು ಬಿಟ್ಟರೆ ಇಲ್ಲೆಲ್ಲ ಫ್ಲೋ ಆಗ್ತಾ ಇರುತ್ತೆ. ಇದು ಹೊಸ್ದಾಗೆ ರೋಡ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಏನಿದು, ಇದೇನೋ ತೆಂಗಿನ ನಾರು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹಾಕಿದ್ದಾರೆ. ಹಾಗೆ ವೆಟ್ಟಿರುತ್ತೆ ಅಂತ ಹೇಳಿ, ನೀರು ಹಾಕಿದಾಗ ಹಂಗೆ ವೆಟ್ಟಿರುತ್ತೆ ಅಂತ ಹೇಳಿ. ಇನ್ನು ಇವಾಗ 6 ಗಂಟೆ ಆಯಿತು ಟೈಮು. ನಾನಂತೂ ಫ್ರೆಶ್ ಅಪ್ ಆಗಿ ಇವಾಗ ಮನೇಲಿ ದೀಪ ಹಚ್ತಾ ಇದ್ದೀನಿ. ಇನ್ನು ಅಮಾವಾಸ್ಯೆ ಪೂಜೆ ಅಂತೂ ಕಂಪಲ್ಸರಿ ಮಾಡಲೇಬೇಕು, ತುಂಬ ಒಳ್ಳೆಯದು. ಹಾಗೆ ನಮಗೆ ವೆಹಿಕಲ್ಸ್ ಎಲ್ಲ ಇರುತ್ತಲ್ಲ ಮನೇಲಿ, ಕಾರು, ಬೈಕು, ಸೊ ಅದಕ್ಕೆಲ್ಲ ಕೂಡ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದು. ನಾವೇ ಯೂಸ್ ಮಾಡ್ತೀವಲ್ಲ, ಸೊ ಹಾಗಾಗಿ. ಆ್ಯಂಡ್ ಇವಾಗಂತೂ ನಾನು ಇನ್ನು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ನೋಡಿ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ಆಫ್ ಮಾಡಲಾ? ಮನೇಲಿ ಈ ಥರ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ಕೂಡ ತುಂಬ ನೆಮ್ಮದಿ ಅಲ್ವಾ. ಇನ್ನು ಪೂಜೆ ಆಯಿತು, ಅಡುಗೆ ಕೂಡ ಆಯಿತು, ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ದಾಯಿತು. ಇನ್ನು ನಾಳೆ ಹಬ್ಬ ಆಗಿರೋದ್ರಿಂದ ಇನ್ನು ಪ್ರಿಪರೇಷನ್ ಎಲ್ಲ ನೋಡ್ಕೋಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.